ಬಿಟ್ಬಿಡಿ. ಮತ್ತಿನ್ ಯಾವತ್ತೂ ಇಲ್ಲಿಗೆ ಬರ್ಬೇಡಿ. ಏ ತುಳಸಿ, ಈ ಮನೆಗೆ ಯಾರ್ ಬರ್ಬೇಕು ಯಾರ್ ಬರ್ಬಾರ್ದು ಅನ್ನೋದನ್ನ ನೀನ್ ಹೇಳೋದ್ ಬೇಡ. ನಮ್ಮಮ್ಮಗೆ ಬಕೆಟ್ ಹಿಡಿಬೇಕು ಅನ್ನೋದಕ್ಕೋಸ್ಕರ ಈ ಮನೆಗ್ ಬಂದಿರೋ ಗೆಸ್ಟ್ ಹತ್ರ ರೆಸ್ಪೆಕ್ಟ್ ಇಲ್ದೆ ಮಾತಾಡ್ಬೇಡ. ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಅನ್ಯಾಯ ಆಗ್ತಿದ್ರೆ ತಡಿತಾಳೆ ತಾನೆ? ಅಥವಾ ಅನ್ಯಾಯ ಆಗ್ತಿದೆ ಅಂತ ಗೊತ್ತಾದ್ರೂ ನೋಡ್ಕೊಂಡು ಸುಮ್ಮನೆ ಇರ್ತಾಳ ಹೇಳಿ? ನಾನು ಈ ತರ ಯೋಚನೆ ಮಾಡ್ತಾ ಇರೋ ತಪ್ಪ? ನೋಡಿ, ಈ ವಿಷಯದ ಬಗ್ಗೆ ನೀವೆಷ್ಟೇ ಮಾತಾಡಿದ್ರು ನಾನು ಇದನ್ನೇ ಹೇಳೋದು. ನನಗೆ ಮತ್ತೆ ಮತ್ತೆ ಆ ಮಾತು ಕೇಳೋಕೆ ಇಷ್ಟ ಇಲ್ಲ. ನಿಮ್ ಕೈ ಮುಗಿತೀನಿ, ಇಲ್ಲಿಂದ ಹೊರಟ್ಬಿಡಿ. ಅಮ್ಮ, ನೀನ್ ಮಾತಾಡ್ಬೇಡ. ಮೇಡಮ್ ನೀವು ಬನ್ನಿ ಮೇಡಮ್, ನೀವೇನು ಅನ್ಕೊಂಬೇಡಿ, ದಯವಿಟ್ಟು ಬನ್ನಿ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ನಾನ್ ನಿಮ್ ಜೊತೆಗಿರ್ತೀನಿ. ಅಳಬೇಡಿ ಅತ್ತೆ. ನಿಮ್ಗೇನಾದ್ರೂ ಜ್ಯೂಸ್ ತಗೊಂಡ್ ಬರ್ಲಾ? ಇರಿ, ನಾನು ಹೋಗಿ ಜ್ಯೂಸ್ ತಗೊಂಡ್ ಬಂದ್ಬಿಡ್ತೀನಿ. ಏನು ಬೇಡ, ನಾವೇನ್ ತಪ್ಪು ಮಾಡಿದ್ವಿ? ಯಾಕೆ ಇವರೆಲ್ಲ ಬಂದು ಬಂದು ನಮ್ದೇ ತಪ್ಪು ಅಂತ ಮಾತಾಡ್ತಾರೆ? ನನ್ಗೆ ಅರ್ಥ ಆಗ್ತಿಲ್ಲ ತುಳಸಿ. ಅತ್ತೆ, ನಾವ್ ಏನು ತಪ್ಪು ಮಾಡಿಲ್ಲ. ಅವ್ರ ತಪ್ಪು ಅವ್ರಿಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ನೀವ್ ಅಳಬೇಡಿ ಅತ್ತೆ. ಹಲೋ, ಹೇಳು ಸತ್ಯ. ಮಾತಾಡ್ದ್ಯಾ ಧ್ರುವ ಅವ್ರಮ್ಮನ ಹತ್ರ? ಏನಂದ್ರು? ಇಲ್ಲ ಸತ್ಯ, ನಾನು ಅನ್ಕೊಂಡಾಗ ಏನೂ ಆಗ್ಲಿಲ್ಲ. ಏನಾಯ್ತು? ಮೈನಾ ಧ್ರುವನ್ ಬಗ್ಗೆ ಅವ್ರ ಹತ್ರ ಎಲ್ಲ ಮಾತಾಡ್ದೆ ಅಲ್ವಾ? ಧ್ರುವ ಅವ್ರ ತಾಯಿ ಒಪ್ಕೊಳ್ತಿಲ್ಲ. ಮೈನಂಗೂ ಧ್ರುವಂಗೂ ಯಾಕೆ ಮದ್ವೆ ಮಾಡಿಸಿದೀರಾ ಅಂತ ಕೇಳ್ತಿದ್ದಾರೆ. ನನ್ ಮಗನೇ ತಪ್ಪು ಮಾಡಿದ್ದು ಅಂತ ಮದ್ವೆ ಮಾಡಿಸ್ಬಿಟ್ರಲ್ಲ. ಈಗ ಅವರಿಬ್ರು ತಪ್ಪು ಮಾಡಿಲ್ಲ ಅಂತ ಸಾಬೀತಾಗೋಯ್ತಲ್ಲ. ಈಗ ಅವರಿಬ್ರನ್ನ ಬೇರೆ ಬೇರೆ ಮಾಡಿ ಅಂತ ಹೇಳ್ತಿದ್ದಾರೆ. ಬೇರೆ ಯಾರ್ದೋ ಮಗುಗೆ ನನ್ ಮಗನ್ ಇನ್ಶಿಲ್ ಬೇಕಾ ಅಂತ ಕೇಳ್ತಿದ್ದಾರೆ ಸತ್ಯ. ಅವ್ರ ಆ ರೀತಿ ಮಾತಾಡಿದ್ರೆ ನೀನ್ ಅದಕ್ಕೆ ಹೇಗ್ ಮಾತಾಡ್ಬೇಕು ಅಂತ ನಿನಗೆ ಗೊತ್ತಲ್ವಾ? ನಾವು ಮಾತಾಡಿದ್ರೆ ಅವ್ರು ಹೇಗ್ ಮಾತಾಡ್ತಾರೆ ಅಂತ ಗೊತ್ತಲ್ವಾ ನಿಂಗೆ? ಕರೆಕ್ಟ್ ಅರುಂಧತಿ. ಧ್ರುವಗೆ ಈ ವಿಷಯ ಎಲ್ಲ ಗೊತ್ತಿದ್ದೆ ಮೈನನ್ ಮದ್ವೆ ಮಾಡ್ಕೊಂಡ ಅಲ್ವಾ? ನಾವೆಲ್ಲರೂ ಸೇರಿ ಧ್ರುವನ್ ಮನ್ಸನ್ನ ಬದಲಾಯಿಸ್ಬಿಟ್ಟು ಅವರಿಬ್ರಿಗೂ ಮದ್ವೆ ಮಾಡಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಧ್ರುವ ಅವರ ಮಾವನ್ ಮಗಳು ತುಳಸಿ ಇದಾಳಲ್ಲ, ಅವಳ ಜೀವನ ನೆಮ್ಮದಿ ಇಲ್ಲದೆ ಹಾಳಾಗೋಯ್ತು ಅಂತ ಹೇಳ್ತಿದ್ದಾರೆ. ಅರುಂಧತಿ, ಅದಕ್ಕೆ ನೀನ್ ಬೇಜಾರ್ ಮಾಡ್ಕೊಳ್ತಾ ಇದೀಯಾ? ನಾನ್ ಯಾಕೆ ಫೀಲ್ ಮಾಡ್ಕೊಳ್ಳಿ ಸತ್ಯ? ನಾನ್ ಮನ್ಸಾರೆ ಯಾರಿಗೂ ಕೆಟ್ಟದ್ದನ್ನ ಬಯಸ್ತವಳಲ್ಲ. ಎಲ್ರೂ ಸಂತೋಷವಾಗಿರ್ಬೇಕು ಅಂತಾನೆ ಬಯಸ್ತವಳು. ಯು ಆರ್ ರೈಟ್. ಬಟ್ ಈಗೇನ್ ಮಾಡೋದು ಹೇಳು? ಸದ್ಯಕ್ಕೆ ನಂಗೆ ಯಾವ ಐಡಿಯಾನೂ ಇಲ್ಲ. ಧ್ರುವ ಅವರಮ್ಮ ಹಾಗೆಲ್ಲ ಮಾತಾಡಿದ್ ಕೇಳಿದ್ರಿಂದ ಮೈನಾ ಮನೆಗೆ ಹೋದ್ರೆ ಅವಳು ಹೇಗಲ್ಲಿ ಬಾಳ್ತಾಳೆ ಅನ್ನೋದೇ ನನಗೆ ಕಾಡ್ತಾ ಇದೆ. ಮೈನಾ ಧೈರ್ಯವಂತೆ. ಅವಳಿವಾಗ ಒಂದು ಸ್ಟ್ರಾಂಗ್ ಆಗಿರೋ ಡಿಸಿಷನ್ ಏನಾದ್ರೂ ತಗೊಂಡ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನನಗೀಗ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಬಟ್ ನನ್ನಿಂದ ಈ ವಿಷಯನ ಏನೂ ಮಾಡಕ್ಕಾಗ್ಲಿಲ್ಲ. ಅದೇ ನಂಗೆ ತುಂಬಾ ಫೀಲ್ ಆಗ್ತಾ ಇದೆ. ಐ ಆಮ್ ವೆರಿ ಸಾರಿ ಸತ್ಯ. ನೋ ಪ್ರಾಬ್ಲಮ್. ನೀನ್ ಯಾಕೆ ಅದಕ್ಕೆ ಸಾರಿ ಕೇಳ್ತಿದ್ಯಾ? ಇಟ್ಸ್ ಓಕೆ. ನೀನ್ ಹೇಳ್ತಾ ಇರೋದನ್ನೆಲ್ಲ ಕೇಳ್ತಾ ಇದ್ರೆ ಧ್ರುವ ಅವ್ರ ಅಮ್ಮನ ಹತ್ರ ಈ ವಿಷಯನೆಲ್ಲ ಮಾತಾಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅಂತ ಡೌಟು ಅನ್ಸುತ್ತೆ. ಸರಿ, ಬೇರೆ ಏನ್ ಮಾಡೋಣ ಅಂತಿದ್ಯಾ? ನಾವು ಲೀಗಲ್ ಆಗೇ ಹೋಗ್ಬೇಕು. ಅದರಿಂದ ಏನಾದ್ರೂ ಕಾಂಪ್ಲಿಕೇಟ್ ಆಗ್ಬಿಟ್ರೆ? ಇಲ್ಲ ಅರುಂಧತಿ, ಕೆಲವು ವಿಷಯನ ನಾವು ಮಾತಾಡಬಾರ್ದು, ಕಾನೂನಿಂದನೇ ಮಾತಾಡಿಸ್ಬೇಕು. ಮೈನಾ ಧ್ರುವನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ. ಅವಳಿಗೆ ಆ ಮನೇಲಿ ಇರಬಾರ್ದು ಅಂತ ಹೇಳೋದಕ್ಕೆ ಅವ್ರಮ್ಮಂಗೆ ಯಾವ ರೈಟ್ಸು ಇಲ್ಲ. ಹಾಗೂ ಒಂದ್ ವೇಳೆ ಮೈನಾಗೇನಾದ್ರೂ ಪ್ರಾಬ್ಲಮ್ ಮಾಡಿದ್ರೆ ಕಾನೂನು ಕಡೆಯಿಂದ ಶಿಕ್ಷೆ ಅನುಭವಿಸ್ಲೇಬೇಕು. ನಾವು ಅಲ್ಲಿವರೆಗೂ ಹೋಗೋದು ಬೇಡ, ಬಟ್ ಮಾತಾಡಿ ಕ್ಲಿಯರ್ ಮಾಡ್ಕೋಬಹುದು. ಅವಸರ ಪಡಬೇಡ ಸತ್ಯ. ಇನ್ನೊಂದ್ಸರಿ ಬೇರೆಯವ್ರ ಮೂಲಕ ಮಾತಾಡಿಸಿ ನೋಡೋಣ. ಸರಿ, ಹಾಗಾದ್ರೆ ಒಂದ್ಸಲ ನಾನು ನನ್ನ ಕಡೆಯಿಂದ ಮಾತಾಡಿ ನೋಡ್ತೀನಿ. ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಹೇಗೂ ಲೀಗಲ್ ಪ್ರೊಸೀಜರ್ ಇದ್ದೇ ಇದೆ ಅಲ್ಲ.
ಓಕೆ ಸತ್ಯ.